ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪಿಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೇಷರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 17/6/2026 ಬುಧವಾರ, ತೃತೀಯ ತಿಥಿ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಧ್ರುವಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ತೃತೀಯ ತಿಥಿಯ ಧೈರ್ಯ, ಸಾಹಸ ಮತ್ತು ಕಾರ್ಯಶಕ್ತಿ, ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲ, ನಂತರದ ಪುಷ್ಯ ನಕ್ಷತ್ರದ ಗುರುಕೃಪೆ, ಪೋಷಣೆ ಮತ್ತು ಶುಭ ಪ್ರಭಾವ, ಜೊತೆಗೆ ಧ್ರುವಯೋಗದ ಸ್ಥಿರ ಯಶಸ್ಸಿನ ಶಕ್ತಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಸಾಮಾಜಿಕ ಜೀವನದ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗಬಹುದು, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವ ನೋಡೋದಾದರೆ, ಮೇಷರಾಶಿ ಅಧಿಪತಿ ಕುಜ ಹಾಗೂ ಬುಧವಾರದ ಅಧಿಪತಿ ಬುಧ ಇರೋದರಿಂದ ಬುಧನ ಬುದ್ಧಿಶಕ್ತಿ ಮತ್ತು ಕುಜನ ಕಾರ್ಯಶಕ್ತಿ ಸೇರಿ ಇಂದು ಚುರುಕು ಫಲ ನೀಡಬಹುದು. ಇಂದು ಹೊಸ ಕೆಲಸ ಆರಂಭಿಸಲು ಉತ್ತಮ ದಿನ. ಜ್ಯೋತಿಷ್ಯ, ಶಿಕ್ಷಣ, ಆಡಳಿತ, ತಾಂತ್ರಿಕ ಮತ್ತು ನಾಯಕತ್ವ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ. ನಿಂತ ಕೆಲಸಗಳಿಗೆ ವೇಗ ಅನ್ನುವಂಥದ್ದು ಸಿಗ್ತದೆ. ಆದರೆ ಕೋಪ ಮತ್ತು ಆತುರ ಸಮಸ್ಯೆಯನ್ನು ತರಬಹುದು. ಮಾತಿನಲ್ಲಿ ತುರ್ತುತನ ಅಂದರೆ ಅರ್ಜೆಂಟ್ ಮಾಡುವಂಥದ್ದನ್ನು ಬಿಡಬೇಕು ಅನ್ನುವಂಥದ್ದು. ಜೊತೆಗೆ ಮುಖ್ಯವಾದಂಥ ಸೂಚನೆ ಅಂತಂದರೆ ಧೈರ್ಯದ ಜೊತೆಗೆ ತಾಳ್ಮೆ ಇರಲಿ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ತೃತೀಯ ತಿಥಿಯ ಪ್ರಭಾವ ಇರೋದರಿಂದ ಧೈರ್ಯ ಮತ್ತು ಕಾರ್ಯಶಕ್ತಿ ಹೆಚ್ಚಿಸುತ್ತದೆ. ಹೊಸ ಕಾರ್ಯ ಆರಂಭಕ್ಕೆ ಅನುಕೂಲ ಉಂಟಾಗ್ತದೆ. ಸಹೋದರರು ಅಥವಾ ಸ್ನೇಹಿತರಿಂದ ಸಹಕಾರ ಲಭ್ಯವಾಗ್ತದೆ. ಇಂದು ಹೊಸ ಯೋಜನೆ ಆರಂಭಿಸಬಹುದು. ನಿಂತ ಕೆಲಸಗಳಿಗೆ ಚಾಲನೆ ಸಿಗಬಹುದು. ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಜಾಗೃತ ವಹಿಸಬೇಕಾದಂಥ ವಿಚಾರ ಅಂತಂದರೆ ಆತುರದಲ್ಲಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದ್ರಿಂದ ಪುನಃ ಲಾಭವಾಗಬಹುದು. ಕಳೆದು ಹೋದ ಅವಕಾಶ ಮರಳಿ ಸಿಗುವುದು. ಶುಭ ಸುದ್ದಿಗಳು ಬರೋ ಸಾಧ್ಯತೆಗಳಿರ್ತದೆ. ಇಂದು ಹಳೆಯ ಕೆಲಸ ಪುನಃ ಆರಂಭವಾಗಬಹುದು. ನಿಂತ ಹಣ ಬರಬಹುದು. ಕುಟುಂಬದಲ್ಲಿ ಶುಭ ವಾತಾವರಣ ಉಂಟಾಗಬಹುದು. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರುಕೃಪೆ, ಗೌರವ ಮತ್ತು ಪೋಷಣೆ ದೊರೆಯುವ ಸಾಧ್ಯತೆ ಇರ್ತದೆ. ಹಿರಿಯರಿಂದ ಬೆಂಬಲ ಲಭ್ಯವಾಗುವ ಸಾಧ್ಯತೆ. ಆದ್ದರಿಂದ ಮೇಲಧಿಕಾರಿಗಳ ಸಹಕಾರ ಅನ್ನುವಂಥದ್ದು ಸಿಗಬಹುದು. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು. ವಿಶೇಷ ಫಲ ಏನು ಅಂತ ನೋಡೋದಾದರೆ, ಜ್ಯೋತಿಷ್ಯ, ಬೋಧನೆ, ಯೋಗ, ಸಾರ್ವಜನಿಕ ಭಾಷಣ, ಆನ್ಲೈನ್ ತರಗತಿಗಳನ್ನು ನಡೆಸುವಂಥವರಿಗೆ ಉತ್ತಮ ದಿನ ಇದಾಗಿರುತ್ತೆ. ಧ್ರುವಯೋಗದ ಪ್ರಭಾವ ಇರೋದರಿಂದ ಸ್ಥಿರ ಯಶಸ್ಸು, ದೀರ್ಘಕಾಲದ ಲಾಭ, ಉದ್ಯೋಗದಲ್ಲಿ ಬೆಳವಣಿಗೆ ಇರೋದರಿಂದ ಇಂದು ನೀವು ತೆಗೆದುಕೊಳ್ಳುವ ತೀರ್ಮಾನ ಉತ್ತಮ ಫಲ ನೀಡಬಹುದು. ಹೊಸ ಜವಾಬ್ದಾರಿ ಬರಬಹುದು. ಜನರ ವಿಶ್ವಾಸ ಹೆಚ್ಚಾಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇರುವಂಥವರಿಗೆ ಚುರುಕುತನ ಮತ್ತು ಪ್ರಗತಿಯ ದಿನ ಇದಾಗಿರುತ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹೊಸ ಜವಾಬ್ದಾರಿಯನ್ನು ಪಡ್ಕೊಳ್ತೀರಿ. ನಿಂತ ಕೆಲಸ ಪೂರ್ಣಗೊಳಿಸುವಂಥ ಸಾಧ್ಯತೆ ಇರ್ತದೆ. ಜಾಗೃತ ವಹಿಸಬೇಕಾದಂಥ ವಿಚಾರ ಏನಂತಂದರೆ, ಕೋಪದಿಂದ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ವೃತ್ತಿಯ ಆಧಾರದಿಂದ ದಿನಭವಿಷ್ಯವನ್ನು ಹೇಳೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳಿಗೆ, ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಉತ್ತಮ ಸ್ಪಂದನೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಜನಪ್ರಿಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆಡಳಿತ ಕ್ಷೇತ್ರ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗಬಹುದು. ಯಶಸ್ಸು ಸಿಗಬಹುದು. ವ್ಯವಹಾರ ಕ್ಷೇತ್ರದಲ್ಲಿರುವಂಥವ್ರಿಗೆ ಧೈರ್ಯ ಮತ್ತು ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗಬಹುದು. ಅನುಕೂಲಕರ ಕ್ಷೇತ್ರಗಳೆಂದರೆ ಜ್ಯೋತಿಷ್ಯ, ಸಲಹೆ, ಶಿಕ್ಷಣ ಮತ್ತು ತರಬೇತಿ, ತಾಂತ್ರಿಕ ಮತ್ತು ನಾಯಕತ್ವ ಕ್ಷೇತ್ರಗಳಲ್ಲಿ ಇರುವಂಥವ್ರಿಗೆ, ಆನ್ಲೈನ್ ವ್ಯವಹಾರ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಅನುಕೂಲಕರವಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಧನಲಾಭದ ಸೂಚನೆ ಇದೆ. ಹಳೆಯ ಹಣ ಮರಳಿ ಸಿಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಅವಕಾಶಗಳು ಸಿಗಬಹುದು. ಆದರೆ ಆತುರದಲ್ಲಿ ಖರ್ಚು ಮಾಡುವಂಥದ್ದನ್ನು ಮಾಡಬಾರ್ದು. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಸ್ನೇಹಿತರ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಕುಟುಂಬದಲ್ಲಿ ಕೋಪದಿಂದ ಮಾತಿನಲ್ಲಿ ಭಿನ್ನಾಭಿಪ್ರಾಯಗಳು ಬರದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಕೋಪದಿಂದ ಮಾತಾಡಿದ್ರೆ ಏನು ಮಾತಾಡ್ತೀವಿ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ತಾಳ್ಮೆ ಇರಲ್ಲ.
ಆದ್ದರಿಂದ ಭಿನ್ನಾಭಿಪ್ರಾಯಗಳು ಬರ್ಬೋದು. ಸಮಾಧಾನದಿಂದ ಮಾತಾಡಿ, ಕೋಪ ಇದ್ದಾಗ ಮಾತನಾಡಬಾರ್ದು. ಆರೋಗ್ಯದ ವಿಚಾರದಲ್ಲಿ ಗಮನಿಸಬೇಕಾದಂಥದ್ದು ಏನಂತಂದರೆ, ತಲೆನೋವು, ರಕ್ತದ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದು, ದಣಿವು ಉಂಟಾಗುವಂಥದ್ದು. ಇಲ್ಲಿ ಯೋಗ ಮತ್ತು ಪ್ರಾಣಾಯಾಮ ಮಾಡೋದರಿಂದ ಉತ್ತಮ ಫಲ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕೋಸ್ಕರ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ಧೈರ್ಯ, ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಯಶಸ್ಸು, ಗೌರವ ಮತ್ತು ಧನಲಾಭ ದೊರೆಯುವ ಉತ್ತಮ ದಿನ ಇದಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡು, ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.